ಧನ್ಯವಾದಗಳನ್ನ ತಿಳಿಸ್ತಾ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು KPS ಪ್ರಮೋದ್, ಉಪಾಧ್ಯಕ್ಷ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಮತ್ತು ವೆಂಕಟೇಶ್ ಅವರು ನಮ್ಮ ಜಿಲ್ಲಾ ಪ್ರತಿನಿಧಿಯವರು, ನಾಗರಾಜ್ ಅವರು ಬಬುರ್ಕಮ್ಮೆ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಬ್ರಾಹ್ಮಣ ಸಭಾದ ನಿರ್ದೇಶಕರು, ವೆಂಕಟೇಶ್ ಮೂರ್ತಿ ಅವರು ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಬ್ರಾಹ್ಮಣ ಸಭಾದ ನಿರ್ದೇಶಕರು, ಶ್ರೇಯಸ್ ಅವರು ಮಾಜಿ ನಗರಸಭಾ ಸದಸ್ಯರು ಇವತ್ತು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿದ್ದಾರೆ. ವೀರಚಂದ್ರಹಾಸ ಚಲನಚಿತ್ರದಲ್ಲಿ ಬ್ರಾಹ್ಮಣರನ್ನು ಅವಹೇಳನಕಾರಿಯಾಗಿ ಚಿತ್ರಿಸಿರುವ ದೃಶ್ಯಗಳಿಗೆ ಕತ್ತರಿ ಹಾಕದಿದ್ದರೆ ಬ್ರಾಹ್ಮಣ ಸಮಾಜ ಒಗ್ಗಟ್ಟಾಗಿ ನಿಂತು ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ KPS ಪ್ರಮೋದ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಇದೇ ಏಪ್ರಿಲ್ 18ರಂದು ರಾಜ್ಯಾದ್ಯಂತ ತೆರೆಕಂಡ ರವಿ ಬಸೂರ್ ನಿರ್ದೇಶನದ ವೀರಚಂದ್ರಹಾಸ ಚಿತ್ರದಲ್ಲಿ ಬ್ರಾಹ್ಮಣರನ್ನು ಅವಹೇಳನಕಾರಿಯಾಗಿ ಚಿತ್ರಿಸಿರುವುದು ಸರಿಯಲ್ಲ. ಬ್ರಾಹ್ಮಣರು ಭೋಜನ ಪ್ರಿಯರು ಎನ್ನುವ ಮಾತಿನಿಂದ ಶುರುವಾಗುವ ಚಿತ್ರ ನಿರಂತರವಾಗಿ ಬ್ರಾಹ್ಮಣರ ಬಗ್ಗೆ ವ್ಯಂಗ್ಯ, ಕೀಳು, ಅವಹೇಳನ ಪದಗಳನ್ನು ಬಳಕೆ ಮಾಡಲಾಗಿದೆ. ನಮ್ಮ ಊಟ, ದಕ್ಷಿಣೆ ವಿಚಾರ, ನಡತೆ ಇತ್ಯಾದಿಗಳ ಬಗ್ಗೆ ಬಹಳ ಲಘುವಾಗಿ ಚಿತ್ರೀಕರಣ ಮಾಡಿರುವುದು ಅತ್ಯಂತ ಬೇಸರದ ಸಂಗತಿ ಎಂದು ವ್ಯಕ್ತಪಡಿಸಿದರು. ಕತೆಗೆ ಬ್ರಾಹ್ಮಣರ ಅಥವಾ ಪೌರೋಹಿತರ ಪಾತ್ರ ಬೇಕಾದರೆ ಅದನ್ನು ಗೌರವಯುತವಾಗಿ ಚಿತ್ರಿಸಲು ಸಾಧ್ಯವಿತ್ತು. ಮೂಲ ಚಂದ್ರಹಾಸ ಕಥೆಯಲ್ಲಿ ಇಲ್ಲದ ಸಂಗತಿಯನ್ನು ತುಂಬಲಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹಲವಾರು ವರ್ಷಗಳಿಂದಲೂ ಬ್ರಾಹ್ಮಣರ ಮೇಲೆ ಈ ರೀತಿಯ ದಬ್ಬಾಳಿಕೆಯ ಸಂದರ್ಭಗಳು ನಡೆಯುತ್ತಾ ಬಂದಿದ್ದರೂ ಸಹ ಶಾಂತಿಪ್ರಿಯರಾದ ನಾವು ಇವೆಲ್ಲವನ್ನು ಸೌಮ್ಯವಾಗಿ ಸಹಿಸಿಕೊಂಡು ಬಂದಿದ್ದೇವೆ. ಆದರೆ ಇನ್ನು ಮುಂದೆ ಈ ರೀತಿಯ ಅವಹೇಳನಕಾರಿ ವಿಷಯಗಳನ್ನು ಸಹನೆಯಿಂದ ಸ್ವೀಕರಿಸದೆ ಸಮಸ್ತ ಬ್ರಾಹ್ಮಣ ಸಮಾಜ ಒಗ್ಗಟ್ಟಾಗಿ ನಿಂತು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಮನೆಯಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡಕ್ಕಾಗದೇ ಇರೋ ಮಟ್ಟಕ್ಕೆ ಕೆಲವು ಚಲನಚಿತ್ರಗಳಲ್ಲಿ ಹಾಸ್ಯದ ತುಣುಕುಗಳೆಲ್ಲ ಬರಕ್ ಸ್ಟಾರ್ಟ್ ಆಗಿದೆ. ಈ ಹಾಸ್ಯನ ತುಂಬಿಟ್ರೆ ಜನಗಳು ಥಿಯೇಟರ್ಗೆ ಬರ್ತಾರೆ ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿ ಅದು ಯಾವ ಸಮುದಾಯ ಹಿಡ್ಕೊಂಡ್ರೆ ಒಳ್ಳೇದು ಅಂತ ಯೋಚನೆ ಮಾಡಿದಾಗ ನಮ್ಮ ಸಮುದಾಯ ಅವರಿಗೆ ಕಣ್ಣಿಗೆ ಬಿದ್ದಿದೆ, ಅದ್ರ ಮೇಲೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ